எல்லாருக்கும் நல்லமே. வெல்கம் டு ஆர்விஜி யூடியூப் ಚಾನಲ್. ನಂಗೆ ಲಾಸ್ಟ್ 2 ವೀಡಿಯೋಸ್ಲು ಎಂತ ನೋಟಿದಂಚಿ, ಫಸ್ಟ್ ವೀಡಿಯೋತ್ಲು ನಂಗೆ ಲಿಕ್ವಿಡೇಷನ್ರ ಬಗ್ಗೆ ಥಿಯರಿ ಪಡ್ಚಿತ್ತು. ಸೆಕೆಂಡ್ ವೀಡಿಯೋತ್ತು ನಂಗೆ ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡುವಲ್ಲ ಅದನ್ನು ಫಾರ್ಮ್ಯಾಟ್ ನೋಟಿತ್ತು ಅಕ್ಕೋಲ್ಲ. ದಾರೆಲ್ಲ ವೀಡಿಯೋ ನೋಟಿತ್ಲೆ, ಎಸ್ಪೆಷಲಿ ಫಾರ್ಮ್ಯಾಟ್ ಅದನ್ನ ನೋಟಿತ್ಲೆ ಅಂಚಂಗೆ ಒಮ್ಮತ್ತೆ ನಿಂಗೆ ಗ್ಲಾನ್ಸ್ ಮಾಡಿ. ಓಕೆ, ಇಕ್ಕ ಇಂದತ್ರ ವೀಡಿಯೋತ್ತು ನಂಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ಏದಂಗೆ ರಿಲೇಟೆಡ್ ಆಯ್ತುಲ್ಲ ಲಿಕ್ವಿಡೇಟರ್ಸ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಓಕೆ, ಇಕ್ಕ ಇಲ್ಲಿ ನೋಟಿನ ಉಳಿರ ಅಲ್ಲ ಎಂತಂತಂತ ಎಕ್ಸ್ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ಲಿಕ್ವಿಡೇಷನ್ ಅಂಚಂಗೆ ಎಕ್ಸ್ ಕಂಪನಿ ಕ್ಲೋಸ್ ಆಚಿ ಇಟ್ಸ್ ಅಸೆಟ್ ರಿಯಲೈಸ್ಡ್ ₹8 lakh. ಅಸೆಟ್ಸ್ ರಿಯಲೈಸ್ಡ್ ಅಂಚಂಗೆ ಎಂತ ಇಕ್ಕ ಕಂಪನಿಲಿಂಜ ಎಸ್ಪೆಷಲಿ ಅಸೆಟ್ಸ್ ಅಂಚಂಗೆ ಇಕ್ಕ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್ ಅದೆಲ್ಲ ಎಂತ ಇಪ್ಪ ಅದನ್ನು ಸೇಲ್ ಮಾಡುವಲ್ಲ ಅದ್ರ ಸಿಂಜ ಬಪ್ಪ ದುಡ್ಡು ಅಸೆಟ್ಸ್ ರಿಯಲೈಸ್ಡ್ ಅಂಚಿಗೆ. ಓಕೆ, ಅಸೆಟ್ಸ್ ರಿಯಲೈಸ್ಡ್ ಹೆಚ್ಚಕ್ಕೆ 8 lakh. ಅಸೆಟ್ಸ್ನ ಸೇಲ್ ಮಾಡಿದ ಕಟ್ಟಿನಂಥ ದುಡ್ಡು 8 lakh, ಎಕ್ಸ್ಕ್ಲೂಡಿಂಗ್ ದ ಅಮೌಂಟ್ ರಿಯಲೈಸ್ಡ್ ಬೈ ದ ಸೇಲ್ ಆಫ್ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇದೆಂತ ಅಂದು ನಿನ್ನೆ ಪೋಪಕ ನಿಂಗೆ ಅರ್ಥಾಪ. ಅಲ್ಲಿಂಜ ಇನ್ಫಾರ್ಮೇಷನ್ ತಂತು ಶೇರ್ ಕ್ಯಾಪಿಟಲ್ ಹೆಚ್ಚಿಗೆ ಶೇರ್ಸ್ ಉಂಡು 10,000 ಶೇರ್ಸ್ ಆಫ್ 10 each. ನಂಬರ್ ಆಫ್ ಶೇರ್ಸ್ 10,000. ಪ್ರತಿ ಶೇರ್ ಪ್ರೈಸ್ ಹೆಚ್ಚಕ್ಕೆ ₹10. ಸೊ ಟೋಟಲ್ ಅಮೌಂಟ್ ಹೆಚ್ಚಕ್ಕೆ 1 lakh. ಅದನ್ನೇ ಡಿಬೆಂಚರ್ಸ್ ತಂತು 5 lakh. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 12,000. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 3 lakh. ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 15,000. ನೆಕ್ಸ್ಟ್ ಇನ್ನೊಂದು ಎಂತ ತಂತು ಅಂಚಿಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಲು ಸೆಕ್ಯೂರಿಟಿ ರಿಯಲೈಸ್ಡ್ 90,000 ಅಂತ ತಂತು. ಸೆಕ್ಯೂರಿಟೀಸ್ ರಿಯಲೈಸ್ 90,000, ಬಟ್ ಇಲ್ಲಿ ಅಮೌಂಟ್ ಕಾಲಮ್ಲಿ 80,000 ಅಂತ ಉಂಟು. ಅದೆಂತಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಕಡಿಮೆ. ಅಲ್ಲಿಂಜ ಹಿಂಗೆ ಎಂತ ಅಣಿತು ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್. ಇದನ್ನು ಈಗ ನಂಗೆ ಪ್ರಿಪೇರ್ ಮಾಡೋಣ. ಓಕೆ ಫೈನ್. ಈಗ ಸಲ್ಯೂಷನ್ಗೆ ಪೋಕ ನಂಗೆ ಸಲ್ಯೂಷನ್ ಮಾಡೋಕೆ ಎಸ್ಪೆಷಲಿ ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಲು ನಂಗೆ ಫಾರ್ಮೆಟ್ ಪ್ರಕಾರನೇ ಫೋನ್ದು ನಂಗೆ ಮನ್ಸು ಬಂದನಕ್ಕೆಲ್ಲ ಅಲ್ಬೇಕಲ್ಲ. ಈಗ ಇದು ಇಚ್ಚಕ್ಕೆ ಇನ್ಫಾರ್ಮೇಷನ್ನ ನಂಗೆ ಫಾರ್ಮೆಟ್ಲು ಅಲ್ದೋರು. ಓಕೆ, ನಂಗೆ ನೋಟನ ಈಗ ಸಲ್ಯೂಷನ್. ಓಕೆ, ಇಲ್ಲಿ ಅಲ್ಲಿ ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂದಲ್ಲ, ಲೆಫ್ಟ್ ಸೈಡ್ಲೆಂತ ರಿಸಿಪ್ಟ್, ರೈಟ್ ಸೈಡ್ಲು ಪೇಮೆಂಟ್. ರಿಸಿಪ್ಟ್ ಅಂಚಂಗೆ ಅಂತ ಕ್ಯಾಶ್ ಇನ್ಫ್ಲೋ ನಂಗೆ ಬಪ್ಪ ದುಡ್ಡನ್ನೆಲ್ಲ ಇಲ್ಲಿ ಎಲ್ದೇನು ಪೋಪ. ಪೇಮೆಂಟ್ಸ್ಲು ನಂಗೆ ಎಂತೆಲ್ಲ ಪೇ ಮಾಡುವ ಎಂತೆಲ್ಲ ಎಕ್ಸ್ಪೆನ್ಸಸ್ ಉಂಟು ದಾರ್ಕೆಲ್ಲ ಪೇ ಮಾಡುವ ಅದನ್ನೆಲ್ಲ ಪೇಮೆಂಟ್ ಸೈಡ್ ಅಲ್ದೇನು ಪೋಪ ಅಚ್ಚಿಗೆ. ಫಸ್ಟ್ ನಿಂಗೆ ಫಾರ್ಮೆಟ್ ನೋಡ್ಚಂಗಿ ಫಾರ್ಮೆಟ್ಲು ಎಂತ ಉಂಡು ಅಂಚಂಗಿ ಕ್ಯಾಶ್ ಇನ್ ಹ್ಯಾಂಡ್ ಪಿನ ಕ್ಯಾಶ್ ಎಟ್ ಬ್ಯಾಂಕ್ ಉಂಡು. ಬಟ್ ಈ ಪ್ರಾಬ್ಲಮ್ಲ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಟ್ ಬ್ಯಾಂಕ್ ತಂದಿತ ಇಲ್ಲ ಅಲ್ಲ. ನಂಗೆ ಓದಿಚೆಲ್ಲ ಕ್ವೆಶನ್ ಅದತ್ತು ಎಲ್ಲಿಯೂ ಇಂಟ್ಲೆ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಆನಪಿನ ಎಂತ ಉಂಡು ಅಸೆಟ್ಸ್ ರಿಯಲೈಸ್ಡ್ನ ನಂಗೆ ಅಲ್ದಿ ಉಂಟು. ಅಸೆಟ್ಸ್ ರಿಯಲೈಸ್ಡ್ ಇಲ್ಲಿ ಹೆಚ್ಚಕ್ಕೆ ತಂತು ಇಲ್ಲಿ ನೋಟಿರಲ್ಲ 8 lakh ರೂಪಿ, ರೈಟ್? 8 lakh ರೂಪೀಸ್ನ ಇಲ್ಲಿ ಅಲ್ದಿರ ಅಸೆಟ್ಸ್ ರಿಯಲೈಸ್ಡ್ ಅಲ್ದಿತ ಅಂದು. ನೆಕ್ಸ್ಟ್ ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟೀಸ್. ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟೀಸ್ ಅಂಚಿಂಗ್ ಎಂತ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡೋಕೆ ಅಣ್ಣಿ ಅಲ್ಲಿ ಎಂತ ಕ್ರೆಡಿಟರ್ಸ್ರ ಬಗ್ಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪಿನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ರ ಬಗ್ಗೆ ಎಣ್ಣೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದು ಬಪ್ಪಕ ಅಲ್ಲಿ ಸೆಕ್ಯೂರಿಟೀಸ್ ಅನ್ನೋ ಒಂದು ವರ್ಡ್ ಬಪ್ಪ. ಸೆಕ್ಯೂರಿಟಿ ಅಂಚಿಂಗೆ ಎಂತ ಇಕ್ಕ ಎಕ್ಸಾಂಪಲ್ ನಿಂಗೆ ಅಣ್ಣೊಂದು ಅಂಚಿಂಗೆ ಇಕ್ಕ ನಂಗೆ ಒಂದು ಪರ್ಸನ್ ಇಂಜ ಸಾಲ ಇರ್ತಂತಂದು ಬೆಚ್ಚುಳಿ 10,000 rupees. ಆ ಪರ್ಸನ್ ಮುಂಡತೆ 10,000 rupees ತಪ್ಪಲೆ ಹಂಗೆ ಎಂತಣ್ಣು ಅಂಚಿಂಗೆ ಎಂತನೇ ನಿಂಗೆ ಪ್ಲೆಡ್ಜ್ ಮಾಡಿ ಅಂದಣ್ಣು. ಓಕೆ, ಇಕ್ಕ ನಂಗೆ ಫಾರ್ ಎಕ್ಸಾಂಪಲ್ ஒரு ಇದು ಮೆಷಿನರಿನ ಪ್ಲೆಡ್ಜ್ ಮಾಡುವ ಅಂತ ಬೆಚ್ಚುಳಿ ಅದು ಆ ಕ್ರೆಡಿಟರ್ಗೆ ಸೆಕ್ಯೂರಿಟಿ ಅಪ್ಪ. ಎಂತ ಮಾಡಲ್ಲ ಅವ ಅಂಚಿಂಗೆ ಇಕ್ಕ ನಂಗೆ ಪೇ ಮಾಡಿತ್ಲ ಅಂಚಿಂಗೆ ಆ ಮೆಷಿನರಿನ ಸೇಲ್ ಮಾಡಿದ್ದು ದುಡ್ಡನ್ನ ರಿಕವರ್ ಮಾಡಲು. ಓಕೆ, ಇಕ್ಕ ಇಲ್ಲಿ ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟೀಸ್ ಅಂತ ಉಂಡು ಅಂಚಿಂಗೆ ಎಂತ ಇಕ್ಕ ಇಲ್ಲಿ ಒಂದನ್ನು ಪ್ಲೆಡ್ಜ್ ಮಾಡಿ ತಿಂತು. ಇಲ್ಲಿ ಎಂತನ ಪ್ಲೆಡ್ಜ್ ಮಾಡಿ ಅಡಬೆಚ್ಚಿ ಅಂತ ಅನ್ನಿತ್ಲೆ ಸೆಕ್ಯೂರಿಟಿ ರಿಯಲೈಸ್ಡ್ ಅಂದುಂಡು. ಎಕ್ಸಾಂಪಲ್ ಇಡ್ತಾನ ಇಕ್ಕ ಫರ್ನಿಚರ್ನ ನಂಗೆ ಪ್ಲೆಡ್ಜ್ ಮಾಡಿ ತಿಂತಂದೆ ಬೆಚ್ಚನ. ಓಕೆ, ಆ ಫರ್ನಿಚರ್ನ ಎಂತ ಮಾಡಿ ಸೆಲ್ ಮಾಡಂಜಿ ಹೆಚ್ಚು ದುಡ್ಡು ಬಾತು 90,000 ದುಡ್ಡು ಬಾತು ಅಲ್ಲ. ಬಟ್ ಕ್ರೆಡಿಟರ್ಸ್ ಉಳ್ಳ ಹೆಚ್ಚಕ್ಕೆ 80,000 ಅಂಚೆಗೆ ಎಂತ ಅರ್ಥ ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಕೊಡ್ಬೇಕುಳ್ಳ ದುಡ್ಡು 80,000 ಮಾತ್ರ. ಬಟ್ ಹಿಂಗಕ್ಕಂದು ನಂಗೆ ಪ್ಲೆಡ್ಜ್ ಮಾಡಿ ಬೆಚ್ಚದಿಂತಲ್ಲ ಅದನ್ನು ಸೇಲ್ ಮಾಡೋಕೆ ನಂಗೆ ಹೆಚ್ಚಕ್ಕಿಟ್ಟೆ 90,000.
ಈ 90,000 ನಂಗೆ ಎಂತ ಮಾಡಿ ಉಂಡು 80,000 ನಂಗೆ ಪೇ ಮಾಡೋಂಜಿ ನಂಗೆ ರಿಮೈನಿಂಗ್ ಉಂಡಲ್ಲ ಹೆಚ್ಚಕಣ್ಣಿ 90 ಮೈನಸ್ 80 10,000 ಇದು ನಂಗೆ ಸರ್ಪ್ಲಸ್ ಎಕ್ಸ್ಟ್ರಾ ಅಮೌಂಟ್ ಎಂತ ಉಂಡು ಅದನ್ನು ಇಲ್ಲಿ ಅಲ್ದೇವ. ಓಕೆ, ಇಲ್ಲಿ ಅವ್ರು 3 ಕೇಸಸ್ ನಂಗೆ ನೋಟಲ್ಲ, ಎಸ್ಪೆಷಲಿ ಸೆಕ್ಯೂರಿಟಿ ರಿಯಲೈಸ್ಡ್ ಈ ಕಂಟೆಕ್ಸ್ಟ್ಲನ್ನೆಲ್ಲ. ಫಸ್ಟ್ ಕೇಸ್ ಎಂತ ಅಂಚಂಗಿ, 1 ಸೆಕೆಂಡ್. ಓಕೆ, ಫಸ್ಟ್ ಕೇಸ್ಲಿ ಇಲ್ಲಿ ಎಂತ ಉಳ್ಳ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಹೆಚ್ಚಕ್ಕೆ 90,000 ಅಲ್ಲ, ಸೆಕ್ಯೂರಿಟೀಸ್ ರಿಯಲೈಸ್ಡ್ ಹೆಚ್ಚಕ್ಕೆ 90, ಬಟ್ ಕ್ರೆಡಿಟರ್ಸ್ಗೆ ಪೇ ಮಾಡೋಕ್ಕುള്ള ಹೆಚ್ಚಕ್ಕೆ 80,000 80. ಓಕೆ, 90,000 ನಂಗೆ ದುಡ್ಡು ಬಾತು 80,000 ಮಾತ್ರ ಕೊಡ್ಬೇಕುಳ್ಳ, ಹೆಚ್ಚಕ್ಕೆ ಬ್ಯಾಲೆನ್ಸ್ 10,000 ಬ್ಯಾಲೆನ್ಸ್. ಇದು ಕಂಪನಿಗೆ ಸರ್ಪ್ಲಸ್. ಓಕೆನಾ, ಕಂಪನಿಗೆ ಎಕ್ಸ್ಟ್ರಾ ಮನಿ ಕಿಚ್ಚಿ 10,000 ರೂಪೀಸ್. ಇದು ಒಂದು ಕೇಸ್. ಸೆಕೆಂಡ್ ಕೇಸ್ ಎಂತ ಇಕ್ಕ 90,000 ಇದು ಸೆಕ್ಯೂರಿಟಿ ರಿಯಲೈಸ್ಡ್ ಅಂತ ಬೆಚ್ಚೋಳಿ. ಓಕೆ, ಹೆಚ್ಚಕ್ಕೆ 90,000 പിന്നെ ಕ್ರೆಡಿಟರ್ಸ್ಗೆ ಪೇ ಮಾಡೋಕ್ಕುಳ್ಳೋದು 90,000. ಓಕೆ, ಯಾಕೆಲ್ಲ ಎಂತ ಬ್ಯಾಲೆನ್ಸ್ ಉಂಡ ನೋ, ನಿಲ್, ಝೀರೋ ಬ್ಯಾಲೆನ್ಸ್. ಇಲ್ಲಿ ಸರ್ಪ್ಲಸ್ ಇಲ್ಲ, ಅಲ್ಲಿಗೆ ಕರೆಕ್ಟ್ ಆಚಿ 90,000 ಕಿಚ್ಚಿ 90,000 ಕೊಡ್ತದೆ. ಅದು ಸೆಕೆಂಡ್ ಕೇಸ್. ಇನ್ನೊಂದು ಥರ್ಡ್ ಕೇಸ್ ನೋಟೋದು ಹಚ್ಚಂಗಿ ಇಕ್ಕ ನಂಗೆ ಜಸ್ಟ್ ಥಿಂಕ್ ಮಾಡೋಣ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ 90,000 ಉಂಡು ಬೆಚ್ಚೋಳಿ, ಹೆಚ್ಚಕ್ಕೆ ಕೊಡ್ಕೊಂಡು ನಂಗೆ ಕ್ರೆಡಿಟರ್ಸ್ಗೆ 90,000, ಬಟ್ ನಂಗೆ ಇದು ಸೆಕ್ಯೂರಿಟಿ ರಿಯಲೈಸ್ ಆಗಿ ಹೆಚ್ಚಕ್ಕೆ ಅಂಚಂಗಿ 80,000 ಹೆಚ್ಚಕ್ಕೆ 80,000. ಈಗ ಅವ್ರ ಕ್ರೆಡಿಟರ್ಸ್ ಇಂಜ ನಂಗೆ 90,000 ಎಡ್ತಂದು ತಿಂತು, 90,000 ಎಡ್ತಕ್ಕ ನಂಗೆ ಫರ್ನಿಚರ್ನ ಪ್ಲೆಡ್ಜ್ ಮಾಡಿ ತಿಂತು. ಈಗ ಲಿಕ್ವಿಡೇಷನ್ ಆಫ್ ಟೈಮ್ಲಿ ಎಂತ ಮಾಡಿ ಉಂಡು ಆ ಫರ್ನಿಚರ್ನ ಸೆಲ್ ಮಾಡೋಕ್ಕೆ ನಂಗೆ ಹೆಚ್ಚೆ ದುಡ್ಡು ಬಂದೆ 80,000, ಬಟ್ ಹೆಚ್ಚಕ್ಕೆ ಕೊಡ್ಬೇಕಿಂಜೆ 90,000 ಅಲ್ಲ. ಈಗ ಎಂತಪ್ಪ ಈ ಕೇಸ್ ಲಂಚಂಗಿ ಈಗಕ್ಕೆ ಈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 80,000 ಪೇ ಮಾಡ. ಓಕೆ, ಆ್ಯಕ್ಚುಲ್ ಪೇ ಮಾಡೋಕ್ಕುള്ള 90, ಬಟ್ ಹೆಚ್ಚಕ್ಕೆ ಪೇ ಮಾಡಿ ಉಳ್ಳ 80,000. ಇನ್ನು ಹೆಚ್ಚಕ್ಕೆ ಪೇ ಮಾಡೋಂಡು ಇಂಕ್ ಇನ್ನು 10,000 ರೂಪೀಸ್ ಪೇ ಮಾಡೋಂಡು ಅಲ್ಲ, ಇನ್ನು 10,000 ಪೇ ಮಾಡೋಕ್ಕೊಂಡು. ಸೊ ಇದನ್ನು ನಂಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸನ್ನು ಟ್ರೀಟ್ ಮಾಡುವಾಗ. ಓಕೆ, ಎಂತಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏದನ್ನು ರಿಮೈನಿಂಗ್ 10,000 90,000 ಕೊಡ್ಬೇಕಿಂತ, ಬಟ್ ನಂಗೆ ಸೆಕ್ಯೂರಿಟಿ ರಿಯಲೈಸ್ ಆಗಿ 80,000 ಮಾತ್ರ. ಸೊ ಇನ್ನು 10,000ನ ಎಂತ ಮಾಡುವ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಟ್ರೀಟ್ ಮಾಡುವ. ಓಕೆ, ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್ ಅರ್ಥ ಆಚ ಇದಿಚ್ಚಕ್ಕೆ ನಿಂಗೆ ಗೊತ್ತುಬೋದು. ನೆಕ್ಸ್ಟ್ ನೋಟನ ನೆಕ್ಸ್ಟ್ ಇಕ್ಕ ಇದಿಚ್ಚಕ್ಕೆ ಕ್ಯಾಶ್ ಇನ್ಫ್ಲೋ ಸೈಡ್ ಆಚೆ ಎಂತಲ್ಲ ಒಂದು ಅಸೆಟ್ಸ್ ರಿಯಲೈಸ್ಡ್ 8 lakh, പിന്നെ സർപ്ലസ് ഫ്രം സെക്യൂരിറ്റീസിൽ ഇത് എന്നെ എടുത്തേണ്ടത് 10,000 rupees ഉണ്ട് സർപ്ലസ്. പിന്നെ പേയ്മെൻറ്റ് സൈഡ് നോട്ടണം. പേയ്മെൻറ്റ് ಸೈಡ್ಲಿ ಎಂತ ಆ್ಯಕ್ಚುಲಿ ಫಾರ್ಮೆಟ್ ಪ್ರಕಾರ ನಂಗೆ ಪೋಚಂಗಿ ಫಸ್ಟ್ ನಂಗೆ ಆ್ಯಕ್ಚುಲಿ ಪೇ ಮಾಡಿಂಡೆ ಲೀಗಲ್ ಚಾರ್ಜಸ್, ಬಟ್ ಈ ಕ್ವೆಶನ್ಲು ಹಂಗೆ ಲೀಗಲ್ ಚಾರ್ಜಸ್ ತಂತ್ಲಲ್ಲ. ಸೊ ನೆಕ್ಸ್ಟ್ ನೋಡ್ಸಿಂಗ್ ಎಂತ ಉಂಡಂಚಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಹೆಚ್ಚುಕೊಂಡಿ ಪ್ರಾಬ್ಲಮ್ಲು ಇಲ್ಲಿ ನೋಟನ ಇರಿ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಹೆಚ್ಚುಕುಳ್ಳ ಇಲ್ಲಿ 15,000 ಕಂಡನುಂಟಲ್ಲ, 15,000 ಉಂಟು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಸೊ ಅದನ್ನು ನಂಗೆ ಇಲ್ಲಿ ಹೇಳಿದಂತು. ಈ ಪ್ರಾಬ್ಲಮ್ನ ಡೈರೆಕ್ಟಾಗಿ ತಂತು, ಸಿಂಪಲ್ ಪ್ರಾಬ್ಲಮ್ ನಂಗೆ ಸಾಲ್ವ್ ಮಾಡಿ ಅವಳು. ಅದಾನದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಹೆಚ್ಚಕ್ಕೆ ಅದು ಕೂಡ ಇಲ್ಲಿ ತಂದಿತ್ತು. ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ 10,000. ಓಕೆ, ಅದಾಯ್ತಂದು ನಂಗೆ ಪೇ ಮಾಡಂడి ಡಿಬೆಂಚರ್ ಹೋಲ್ಡರ್ಸ್ ಹೆಚ್ಚಕೊಂಡು ಡಿಬೆಂಚರ್ ಹೋಲ್ಡರ್ಸ್ 5 lakh. ಓಕೆ, ಆ 5 lakhನ ಇಲ್ಲಿ ಹೇಳ್ತಿಂತು. ಓಕೆ, ನೆಕ್ಸ್ಟ್ ಅರ್ಥ ಪೇ ಮಾಡಂడి ಕ್ರೆಡಿಟರ್ಸ್ ಇದು ಏದು ಕ್ರೆಡಿಟರ್ಸ್ರ ಬಗ್ಗೆ ನಂಗೆ ತಪ್ಪನವಳು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಲು ಫಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಹೇಳ್ದೇವ, പിന്നെ ನಾರ್ಮಲ್ ಆಯಿತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ದೇವ. ಬಟ್ ನಂಗೆ ಇಲ್ಲಿ ಅಲ್ದುಂಡಲ್ಲ ಹೆಚ್ಚು ಕೊಡ್ಕೊಳೋದು, ಅದು ನಂಗೆ ಎಂತ ಮಾಡೋಣ ಅಂಚಂಗಿ ಫಸ್ಟ್ ರಿಸಿಪ್ಟ್ ಸೈಡೆಲ್ಲ ಟೋಟಲ್ ಮಾಡಿಂಡು. ರಿಸಿಪ್ಟ್ ಹೆಚ್ಚಕೊಂಡು 8 lakh ಪ್ಲಸ್ 10,000 ಹೆಚ್ಚಕ್ಕೆ ಬಪ್ಪ 8 lakh ಪ್ಲಸ್ 10,000 8 lakh 10,000. ಓಕೆ, 8 lakh 10,000 ಅಲ್ಲ. ಓಕೆ, ಈಗ 8 lakh 10,000 ನಂಗೆ 15,000 ಪೇ ಮಾಡ್ಚಿ, ಅಂದರೆ 10,000 ಪೇ ಮಾಡ್ಚಿ, 5 lakh ಪೇ ಮಾಡ್ಚಿ. പിന്നെ ಈಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇ ಮಾಡೋದು.
நீங்கள் கால்குலேட் பண்ணி பார்த்தீங்க 8,10,000 ಮೈನಸ್ 15 ಮೈನಸ್ 10 ಮೈನಸ್ 5 lakh ಮಾಡ್ಚಿಂಗೆ ಇನ್ನೂ ರಿಮೈನಿಂಗ್ ಬ್ಯಾಲೆನ್ಸ್ ಉಂಟು ಅಲ್ಲ ಕ್ಯಾಲ್ಕುಲೇಟ್ ಮಾಡಿಯೋ ಮತ್ತು ಅದಕ್ಕೆ ಇನ್ನೂ ಬ್ಯಾಲೆನ್ಸ್ ಉಂಟಲ್ಲ ಸೊ ಈಗ ನಂಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹೆಚ್ಚುಕುಳ್ಳ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಉಳ್ಳ ಇಲ್ಲಿ ಪ್ರಾಬ್ಲಮ್ನ 12,000 ಆ್ಯಕ್ಚುಲಿ 12,000 ಅವೈಲೇಬಲ್ ಉಂಟು ಬ್ಯಾಲೆನ್ಸ್ ಸೊ ನಂಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಂತ ಮಾಡುವಚ್ಚೆ 12,000 rupees ಕೊಡ್ಪ ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೆಚ್ಚಕ್ಕೆ ಇಲ್ಲಿ 3 lakh ಫಾರ್ಮೇಟರ್ ಪ್ರಕಾರ ನೆಕ್ಸ್ಟ್ ಡಾರ್ಕ್ ಪೇ ಮಾಡಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 3 lakh rupees ಓಕೆ ಬಟ್ ನಂಗೆ ಇಲ್ಲಿ ನೋಟುಂಡು 3 lakh rupees ಅವೈಲೇಬಲ್ ಉಂಡ ಅಂದರೆ ನಂಗೆ ನಂಗೆ ಕಿಂಜೆ ಜಸ್ಟ್ 8,10,000 rupees ಅಲ್ಲ 8,10,000 rupees ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಪೇ ಮಾಡಿತ್ತು ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ ಪೇ ಮಾಡಿತ್ತು ಡಿಬೆಂಚರ್ ಹೋಲ್ಡರ್ಸ್ಗೂ ಪೇ ಮಾಡಿತ್ತು പിന്നെ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೂಡ ಪೇ ಮಾಡಿಸಿ ಅಲ್ಲ ಈಗ ಹೆಚ್ಚಕ್ಕೆ ಬ್ಯಾಲೆನ್ಸ್ ಉಂಟು ನೋಟನ ಈಗ ಇಲ್ಲಿ ನಾನು ಅಲ್ಲದೆ ನೋಟಿ 1 minute ಓಕೆ ಇಲ್ಲಿ ಹೆಚ್ಚಕ್ಕೆ 3 lakh rupees ಕೊಡ್ಕೊಂಡು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಬಟ್ 8,10,000 ನಂಗಡ ಕೈಲಿ ಕ್ಯಾಶ್ ಇಂತಲ್ಲ ಅದಕ್ಕೆ 15,000 ರೆಮ್ಯುನರೇಷನ್ ಕೊಡ್ತದ್ದು 10,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗೆ ಪೋಚಿ പിന്നെ 5 lakh ಡಿಬೆಂಚರ್ ಹೋಲ್ಡರ್ಸ್ಗೆ ಪೇ ಮಾಡಿಸಿ 12,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡ್ತದ್ದು ಈಗ ಲಾಸ್ಟ್ಗೆ ಹೆಚ್ಚಕ್ಕೆ ಬ್ಯಾಲೆನ್ಸ್ ಉಂಟು 2,73,000 ಬಟ್ ಆ್ಯಕ್ಚುಲ್ ಆಯ್ತು ಹೆಚ್ಚಕ್ಕೆ ಪೇ ಮಾಡೋಕ್ಕಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 3 lakh ಬಟ್ ನಂಗಡ ಕೈಲುಳ್ಳ ಹೆಚ್ಚಿಕೆ ಸೊ ನಂಗೆ 3 lakh ಪೇ ಮಾಡೋಕೆ ಕೈಲ ಅದಂಗೆ ನಂಗೆ ಎಂತ ಮಾಡೋ ಹೆಚ್ಚಕ್ಕೆ ಪೇ ಮಾಡೋ 2,73,000 ಮಾತ್ರ ಅರ್ಥ ಆಚಾ 3 lakh ಪೇ ಮಾಡೋಕೆ ಕೈಲ ಬಿಕಾಸ್ ಅಚ್ಚಕ್ಕೆ ದುಡ್ಡಿಲ್ಲ ಅಚ್ಚಕ್ಕೆ ದುಡ್ಡಿಲ್ಲ ತಂಗೆ ಹೆಚ್ಚಕ್ಕೊಂಡು ಅಚ್ಚಕ್ಕನ್ನೇ ಪೇ ಮಾಡು ಆ ಥರ ಫಾಲೋ ಮಾಡೋಣ ಓಕೆ ಹೆಚ್ಚಕ್ಕೆ ಪೇ ಮಾಡಿದ್ರೆ 2,73,000 ಹೆಚ್ಚಿಗೆ ಇಕ್ಕ ಅದಲ್ಲತ್ತೆ ನಿಂಗಕ್ಕೆ ಕ್ವೆಶನ್ ಬೇಕು ಎಂತಂಚಿಂಗೆ ಶೇರ್ ಕ್ಯಾಪಿಟಲ್ ಕೂಡ ಉಂಡಲ್ಲ 1 lakh rupees ಅದನ್ನ ಪೇ ಮಾಡಲಿಯಾ ಇಕ್ಕ ನಿಂಗೆ ಫಾರ್ಮೆಟಲ್ಲಿ ನೋಡ್ಚಿಂಗಿ ಆ್ಯಕ್ಚುಲಿ ಶೇರ್ ಕ್ಯಾಪಿಟಲ್ ಇಕ್ಕ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಹಚ್ಚಿಂಗೆ ಅಂತ ಕ್ರೆಡಿಟರ್ಸ್ ಅಂದು ಹಿಂಗೆ ಪೇ ಮಾಡು ಬಟ್ ನಂಗಡ ಕೈಲಿ ಅಮೌಂಟ್ ಉಂಡ ಇಲ್ಲ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಲಾಸ್ಟಿಗೆ ಪೇ ಮಾಡು ಅಮೌಂಟೇ ಇಲ್ಲ ಅಲ್ಲ ಸೊ ಇಲ್ಲಿಗೆ ನಂಗೆ ಸ್ಟಾಪ್ ಮಾಡೋ ಪ್ರಾಬ್ಲಮ್ನ ಓಕೆ ಎಂತ ಮಾಡ್ಸಿ ನಂಗೆ ಫಸ್ಟ್ ಕ್ಯಾಶ್ ಇನ್ಫ್ಲೋ ಎಲ್ಲ ಅಲ್ದೇಂಡೆ ಅಸೆಟ್ಸ್ ರಿಯಲೈಸ್ಡ್ 8 lakh ಸರ್ಪ್ಲಸ್ ಫ್ರಮ್ ಸೆಕ್ಯೂರಿಟಿ 10,000 ಟೋಟಲ್ ಆಯ್ತು 8,10,000 ಉಂಟು ಅಲ್ಲ 8,10,000 ಅದಕ್ಕೆ ನಂಗೆ ಪೇ ಮಾಡಿ ಏನು ಪೋಚಿ ಇಚ್ಚಕ್ಕೆ ಪೇ ಮಾಡಿತ್ತು ಲಾಸ್ಟ್ಗೆ 2,73,000 ಎಂತ ಬ್ಯಾಲೆನ್ಸ್ ಇಂತ ಅದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತದೆ ಓಕೆ ಈಗ ಎಂತಪ್ಪ ರಿಸಿಪ್ಟ್ ಈಸ್ ಈಕ್ವಲ್ ಟು ಪೇಮೆಂಟ್ಸ್ 8,10,000 ಇಂತ 8,10,000 ಪೇ ಮಾಡಿಸಿ ಹೆಚ್ಚಿಗೆ ಈಸಿ ಉಂಟಲ್ಲ ಇಟ್ಸ್ ಸಿಂಪಲ್ ಪ್ರಾಬ್ಲಮ್ ಎಲ್ಲ ಡೈರೆಕ್ಟ್ ಆಯ್ತು ತಂತಿಂತ ಅದನ್ನು ನನ್ನ ಜಸ್ಟ್ ಎಣ್ಣೆ ತಂದೆ ನಾನು ಹೇಳ್ದೊಂದು ಪಿನ್ನ ಇಲ್ಲಿ ನಿಂಗಕ್ಕೆ ಮನ್ಸು ಬಂದನೇ ಕಲ್ದೋ ಕೈಲೆ ಫಸ್ಟ್ ಈಗ ಪ್ರಾಬ್ಲಮೇ ನೋಡ್ಚಂಗಿ ಎಂತ ಉಂಡು ಅಸೆಟ್ಸ್ ರಿಯಲೈಸ್ಡ್ ಉಂಡು ಅಲ್ದೇ ಅಂಡಿರ ಪೇಮೆಂಟ್ ಸೈಡ್ ನೋಡ್ಚಿ ಶೇರ್ ಕ್ಯಾಪಿಟಲ್ 1 lakh ಉಂಡು ಪ್ರಾಬ್ಲಮ್ಲು ಫಸ್ಟ್ ಇದು ತಂತು ಅಣ್ಣಿತ ನಿಂಗೆ ಇಲ್ಲಿ ಶೇರ್ ಕ್ಯಾಪಿಟಲ್ ಅಲ್ದೋ ಕೈಲೆ ನೆಕ್ಸ್ಟ್ ಡಿಬೆಂಚರ್ಸ್ ತಂತಂದು ನೆಕ್ಸ್ಟ್ ಡಿಬೆಂಚರ್ಸ್ನ ಅಲ್ದೇ ಕೈಲೆ ನೋ ಅದು ರಾಂಗ್ ಅಪ್ಪ ನಿಂಗೆ ಈ ಒಂದು ಎಂತ ಪ್ರಿಯಾರಿಟಿನೇ ನಿಂಗೆ ಫಾಲೋ ಮಾಡೋದು ಫಸ್ಟ್ ಇಂಕ್ ಪೇ ಮಾಡೋ ಒಂದು ಜೊತೆಗೆ ಇದ್ದಂಗೆ ಪೇ ಮಾಡೋ ಅಲ್ಲಿಂದ ಇಂಕ್ ಈ ಸ್ಟೆಪ್ನೇ ನಂಗೆ ಫಾಲೋ ಮಾಡೋದು ಓಕೆ ಫೈನ್ ಇದು ಸೊ ನಂಗೆ ಇಂಡು ಪರ್ಚೆ ಒಂದು ಸಿಂಪಲ್ ಪ್ರಾಬ್ಲಮ್ ನಿಂಗೆಲ್ಲರಿಗೂ ಅರ್ಥ ಆಚಿಂದು ನಾನು ಗನ ಮಾಡಿ ಎಂತೆಂಗೆ ಡೌಟ್ಸ್ ಉಂಡೆಂಗಿ ಅಥವಾ ಎಂತೆಂಗೆ ಕ್ವೈರಿ ಉಂಡೆಂಗಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋತ್ತು ಚೆನ್ನ ಚೆರಿ ಅಡ್ಜಸ್ಟ್ಮೆಂಟ್ ಉಳ್ಳದು ಎಸ್ಪೆಷಲಿ ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇ ಮಾಡೋಕ್ಕೆ ಕೆಲವೊಂದು ಸಲ ಅವೈಲೇಬಲ್ ಬ್ಯಾಲೆನ್ಸ್ ಇಪ್ಪಲೆ ಪಿನ್ನ ಈ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಡೈರೆಕ್ಟಾಗಿ ತಂತಿಪ್ಪಲೆ ನಂಗೆ ಕ್ಯಾಲ್ಕುಲೇಟ್ ಮಾಡು ಆ ಥರ ಪ್ರಾಬ್ಲಮ್ನ ನೋಟನ ಇದು ಇಂಚ ಚೆನ್ನ ಇದು ಸಿಂಪಲ್ ಆಯ್ತುಂಡಲ್ಲ ಎಲ್ಲ ಡೈರೆಕ್ಟ್ ಅಂತ ಅದು ಚೆನ್ನಾಗಿ ಕ್ಯಾಲ್ಕುಲೇಷನ್ಸ್ ಇಪ್ಪ ಬಟ್ ಈಸಿ ಆಯ್ತಿಪ್ಪ ಓಕೆ ಸೊ ಅಲ್ಲಿಗೆ ತಾನೆ ಇದನ್ನು ನೋಟಿಳಿಯೋ ಮತ್ತು ಎಂತಿನ ಡೌಟ್ಸ್ ನಿಂಗೆ ಕೇಳಿ ಓಕೆ ನೆಕ್ಸ್ಟ್ ವೀಡಿಯೋದ ಕಿಟ್ಟನ ಬಾಯ್